पूज्याय राघवेन्द्राय सत्यधर्मरताय च। ನಮಸ್ಕಾರ. ಗುರುಮಾತಾ ಗುರುವಾಣಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಇವತ್ತು ಭಾನುವಾರ, ವಿಶೇಷವಾಗಿ ಗುರುರಾಯರನ್ನು ಸಹ ಪೂಜೆ ಮಾಡ್ಬೋದು ಈ ದಿನ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ಗುರುರಾಯರಿಗೆ ಇಂಥ ದಿನಾನೇ ಪೂಜೆ ಮಾಡಬೇಕು ಅನ್ನೋಂಥದ್ದು ಎಲ್ಲೂ ಸಹ ಇಲ್ಲ. ಆದರೆ ವಿಶೇಷವಾಗಿ ನಾವೆಲ್ಲರೂ ಸಹ ಗುರುವಾರ ಗುರುರಾಯರನ್ನ ಮನಸ್ಸಲ್ಲಿ ಆರಾಧನೆ ಮಾಡ್ತೀವಿ, ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸ್ತೀವಿ. ಅದೇ ರೀತಿಯಾಗಿ ಪ್ರತಿದಿನವೂ ಸಹ ಗುರುರಾಯರನ್ನ ಪೂಜೆ ಮಾಡೋದ್ರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ ಅನ್ನೋದು ಇಂದಿನಿಂದ ಬಂದಿರುವಂತಹ ಒಂದು ವಾಡಿಕೆ ಅಂತಾನೆ ಹೇಳ್ಬೋದು. ಅದೇ ರೀತಿಯಾಗಿ ಇವತ್ತು ಭಾನುವಾರ ಆದಂತಹ ಕಾರಣ ಕಾಲಭೈರವೇಶ್ವರನ್ನ ಪೂಜೆ ಮಾಡೋದ್ರಿಂದ ಯಾವೆಲ್ಲ ರೀತಿಯಲ್ಲಿ ಒಳಿತಾಗುತ್ತೆ, ಯಾವೆಲ್ಲ ರೀತಿಯಲ್ಲಿ ಒಳ್ಳೇದಾಗುತ್ತೆ, ಇವೆಲ್ಲವನ್ನು ಸಹ ತಿಳಿಸ್ಕೊಡೋದಕ್ಕೆ ಅಂತ ಎಂದಿನಂತೆ ನಮ್ಮ ಕಾರ್ಯಕ್ರಮದಲ್ಲಿ ಶ್ರೀ ರಾಘವೇಂದ್ರ ಗುರುಮಾತಾಜಿ ಅವರಿದ್ದಾರೆ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಗುರುಮಾತಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುವೇ ಶರಣಂ. ನಮಸ್ಕಾರಮ್ಮ, ಎಲ್ರಿಗೂ ನಮಸ್ಕಾರ. ಗುರುವೇ ಶರಣಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಅವತಾರ ಮಹಾಪುರುಷ ಗುರು ರಾಘವೇಂದ್ರ ಸ್ವಾಮಿಯ ಅನುಗ್ರಹ ಆಶೀರ್ವಾದ ಸದಾಕಾಲ ಎಲ್ಲ ಜೀವರಾಶಿಲೂ ಇರಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ರಾಘವೇಂದ್ರ ಸ್ವಾಮಿ ಬೃಂದಾವನ ವಾಸ, ತುಂಗಾ ತೀರ ನಿವಾಸ, ಎಷ್ಟು ಮಂತ್ರಾಲಯ ವಾಸ, ಎಷ್ಟು ನೋಡಿ ಅದ್ಭುತ. ಅವರನ್ನು ನೆನೆಸ್ತಾ ಇದ್ದರೆ ನಿಜವಾಗ್ಲೂ ಮೈಯೆಲ್ಲ ಜುಮ್ಮನ್ಬಿಡುತ್ತೆ. ಕಾರಣ ಏನು ಅಂತಂದರೆ ಅಷ್ಟು ಅವತಾರ ಮಹಾಪುರುಷ. ಅವ್ರ ಮಂತ್ರದಲ್ಲೇ ಇದೆ ನೋಡಿ, ಎಷ್ಟು ವಿಶೇಷವಾಗಿದ್ದಂಥ ಅಪಾರವಾಗಿದ್ದಂಥ ಶಕ್ತಿ. ಎಷ್ಟೇ ಭಗವಂತನ ದೂಷಣೆ ಮಾಡಿದ್ರೇನೋ ಆ ಕ್ಷಣ ಮಾತ್ರದಲ್ಲಿ ಅವ್ರ ಶಿಕ್ಷೆನೂ ಕೊಟ್ಬಿಡ್ತಾರೆ, ಕಣ್ಣಿಗೆ ಕಾಣಿಸಲ್ಲ. ಅದಕ್ಕೋಸ್ಕರನೇ ಹೇಳೋದು, ಭಗವಂತನ ರಾಘವೇಂದ್ರ ಸ್ವಾಮಿನ ಹೊಗಳೂಬಾರ್ದು, ರಾಘವೇಂದ್ರ ಸ್ವಾಮಿನ ನಿಂದಿಸ್ಲೂಬಾರ್ದು. ಎಷ್ಟೇ ಅವರು ಹೊಗಳೂ ಅನ್ಬೇಕು ಅಂತ ಅಂದರೆ, ಹೊಗಳಬೇಕು ಅಂತ ಅಂದರೆ ಭಕ್ತಿಯಿಂದ ಅಷ್ಟೇ. ಅದೇ ರೀತಿ ನಿಂದಿಸ್ಬೇಕು ಅಂತ ನಮಗೆ ಗೊತ್ತಿಲ್ದಿರ ನಾಲ್ಗೆಲೆ ತುದಿಲೆ ಒಂದು ಮಾತಲ್ಲಿ ಹೊರಟೋಯ್ತು ಅಂತ ಅಂದರೆ ಖಂಡಿತವಾಗ್ಲೂ ಅದೆಂಥ ಶಿಖರದಲ್ಲಿ ಕೂತಿರಲಿ ನಮ್ಮನ್ನು ಕೆಳಗಡೆ ತಳ್ಳಿಬಿಡ್ತಾರೆ. ಅದು ನಮ್ಮ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಹಾಗಾಗಿ ಯಾಕೆ ಹಿಂಗಾಯಿತು ಅಂತ ಜನ್ಮಪೂರನೂ ನಾವು ಎಷ್ಟೇ ಯೋಚನೆ ಮಾಡಿದ್ರೂ ಅದಕ್ಕೆ ಉತ್ತರ ಸಿಗೋದಿಲ್ಲ. ಅದಕ್ಕೆ ಹೇಳೋದು, ಯಾವಾಗಲೂ ಗುರುಬಲ ಇರಬೇಕು, ಗುರು ಅನುಗ್ರಹ ಇರಬೇಕು, ಗುರು ಸಂಕಲ್ಪ ಇರಬೇಕು. ಇದಿತ್ತು ಅಂತ ಅಂದರೆ ಸಕಲನೂ ನಾವು ಸೌಭಾಗ್ಯದಿಂದ ಸಾಕ್ಷಾತ್ಕಾರವಾಗಿ ನಾವು ತಗೋಬೋದು. ಆದರೆ ಆ ಭಗವಂತನ ಆಶೀರ್ವಾದನೇ ಬಲನೇ ಇಲ್ಲ ಅಂತ ಅಂದರೆ ಖಂಡಿತ ಯಾರಿಗೂ ಎಂಥದ್ದು ನಡೆಯಲ್ಲ. ನೋಡಿ, ಯಾವುದೇ ದೋಷ ಆಗಿರಲಿ, ಪಾಪ ಆಗಿರಲಿ, ಎಂಥದ್ದೇ ಆಗಿರಲಿ, ಏನು ದಿನನಿತ್ಯ ಇದು ಹೇಳ್ತಾರೆ ಅಂತ ಅಂದರೆ ಖಂಡಿತ ದಿನನಿತ್ಯ ಇದನ್ನೇ ನಮಗೆ ಲೈಫಲ್ಲಿ ಯಾರೇ ಆಗಿರಲಿ, ಹೆಣ್ಮಕ್ಳಾಗಿರಲಿ ಗಂಡು ಮಕ್ಕಳಾಗಿರಲಿ ಎಲ್ರಿಗೂ ಸಹ ಮಾನವ ಧರ್ಮದಲ್ಲೇ ಇದು ಬಂದು ನೆಲೆಯಾಗಿ ನಿಂತ್ಬಿಟ್ಟಿದೆ. ಮಾನವನಿಗೆ ಧರ್ಮ ಇಲ್ದಿರ ಇರೋದ್ರಿಂದ ಈ ಶಾಪ ಅನ್ನೋಂಥದ್ದು, ಪಾಪ ಅನ್ನೋಂಥದ್ದು, ದೋಷ ಅನ್ನೋಂಥದ್ದು ಎಲ್ಲ ನೆಲೆಯಾಗಿ ನಿಂತ್ಬಿಟ್ಟಿದೆ. ಒಂದೊಂದು ಜೀವ, ಒಂದೊಂದು ಮನುಷ್ಯನಲ್ಲೂ ಇದಿದೆ. ಹುಟ್ಟೋಂಥ ಮಗುಗೂ ಸಹ ಇದೆ. ಕಾರಣ ನೋಡಿ, ಯಾಕೆ ಅಂತಂದರೆ ಇರೋ ಅಂಥ ಜನ್ರೇಷನ್ ಯಾವ ರೀತಿ ಮಾಡ್ಕೊಬಂತು ಆ ರೀತಿ ಆ ಜನ್ರೇಷನಲ್ಲಿ ಇರೋ ಅಂಥದ್ದು. ಹುಳಿ ಮರ ಹೇಗೆ ಹುಣಸೆಹಣ್ಣಿನ ಮರ ಕಡಿತಾ ಎಷ್ಟು ಅದು ಮರದಲ್ಲಿ ಹುಳಿ ಇರುತ್ತೋ ಅದೇ ರೀತಿ ಈ ವಂಶ ಪಾರಂಪರೆ ಶಾಪಗಳಾಗಲಿ, ಪಾಪಗಳಾಗಲಿ, ಎಂಥದ್ದೇ ದೋಷಗಳಾಗಲಿ ಖಂಡಿತ ಬರ್ತಾ ಇರುತ್ತೆ. ಅದನ್ನೆಲ್ಲ ಮುಕ್ತಾಯ ಮಾಡಬೇಕು ಅಂದರೆ ಅದಕ್ಕಾಗಿದ್ದಂಥ ಪೂಜೆ ಕಾರ್ಯ ಮಾಡಿ ಖಂಡಿತವಾಗ್ಲೂ ಪರಿಹಾರ ಮಾಡ್ಕೊಳ್ಳಿ. ಅದಕ್ಕೆ ಹೇಳೋದು, ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿ, ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಆದಷ್ಟು ಎಷ್ಟು ಆಗುತ್ತೋ ಅಷ್ಟನ್ನು ಸುಬ್ರಹ್ಮಣ್ಯನ ದರ್ಶನ ಮಾಡಿ, ನಿಮ್ಮಿಂದ ಆದರೆ ಅಭಿಷೇಕಗಳು ಕೊಡಿ. ಕಾರಣ ಏನು ಅಂತಂದರೆ ಅವ್ರು ಮಾತ್ರನೇ ಸ್ವಲ್ಪ ಜಾಗ ಕೊಡೋಕ್ಕೆ ಸಾಧ್ಯ. ನಮಗೆ ಈ ಮೆಟ್ಲಿಂದ ಇನ್ನೊಂದು ಮೆಟ್ಲಲ್ಲಿ ಕಾಲಿಡಬೇಕು ಅಂದರೆ ಅವರ ಆಶೀರ್ವಾದ ಇದ್ದರೆ ಮಾತ್ರನೇ. ಕಾರಣ ಯಾಕೆ ಅಂತ ಅಂದರೆ ದೋಷದಿಂದ ಆಗಲಿ, ಶಾಪದಿಂದ ಆಗಲಿ, ಅಥವಾ ಏನಾದರೂ ನಾವೆಲ್ಲಾದರೂ ಆಕ್ಸಿಡೆಂಟಾಗಿ ಬಿದ್ದುಬಿಟ್ಟಿದ್ವಿ, ಅವತ್ತಿಂದ ನನಗೊಂಥರ ಆಗ್ತಾಯಿದೆ ಅಂತ ನಮ್ಮ ದೇಹದಲ್ಲಿ ಆದ್ರೂ ಸಹ ಆ ಭಗವಂತ ಮಾತ್ರನೇ ಕೈ ಹಿಡಿಯೋಕ್ಕೆ ಸಾಧ್ಯ. ಯಾಕೆ ಸುಬ್ರಹ್ಮಣ್ಯದಿಂದನೇ ನಮಗೆ, ಸುಬ್ರಹ್ಮಣ್ಯನಿಂದನೇ ಎಲ್ಲನೂ ನಡಿಬೇಕು ಅಂತ ಅಂದರೆ ನೋಡಿ, ಸರ್ಪವಾಗಿರೋಂಥ ಭಗವಂತ ಸರ್ಪ ರೂಪದಲ್ಲಿರೋಂಥ ಒಬ್ಬರು ಒಂದು ಎಕರೆ ಜಮೀನಲ್ಲಿ ಹುತ್ತ ಬೆಳೆದಿತ್ತಂತೆ. ಆ ಹುತ್ತ ಸುಮಾರು ಒಂದು 7-8 ಜಾಗದಲ್ಲಿ ಇತ್ತಂತೆ. ಒಂದು ದೊಡ್ಡ ಹುತ್ತ ಮಾತ್ರ ದೇವಸ್ಥಾನದಷ್ಟು ದೊಡ್ಡದಾಗಿ ಏನು ಹಾಗೆ ಒಂದು ತೇರು ರೀತಿಲೇ ಇತ್ತಂತೆ ಅದು ನೋಡೋದಕ್ಕೆ. ಹಾಗೂ ಗೋಪುರ ರೀತಿಲೇ ಬಂದ್ಬಿಡ್ತಂತ. ಅದೇನು ಮಾಡಿದ್ದಾರೆ, ಎಲ್ಲನೂ ಕತ್ತರಿಸಾಕ್ಬಿಟ್ಟಿದ್ದಾರೆ. ಮರ ಕತ್ತರಿಸ್ದಂಗೆ ಮಚ್ಚನ್ನು ತಗೊಂಡು ಕತ್ತರಿಸಾಕಿದಾರಂತೆ. ಈಗ ಅವ್ರು ಏನೇ ಮಾಡೋಕ್ಕೋದ್ರೂ ಅವ್ರಿಗೆ ಕಾಣಿಸ್ತಾನೆ ಇದೆಯಂತೆ. ಅವ್ರು ಹೇಳುವಾಗ ಸಖತ್ತಾಗಿ ಹತ್ಕೊಂಡೇ ಹೇಳಿದ್ರು ನನ್ನ ಹತ್ರ. ನನಗೆ ಸ್ವಲ್ಪ ಮೈಯೆಲ್ಲ ರೋಮಾಂಚನ ಆಯಿತು. ಅದೇ ರೀತಿ ವರ್ಷಕ್ಕೊಮ್ಮೆ ಅವ್ರ ಮನೆಗೆ ನಾಗರಾವ್ ಖಂಡಿತ ಬರುತ್ತಂತೆ.
ಬಂದು ಯಾವಾಗ ನೋಡಿದ್ರೇನು ಕರೆಕ್ಟಾಗಿ ಸಂಕ್ರಾಂತಿ ದಿವಸನೇ ಬರುತ್ತಂತೆ. ಯಾವಾಗ ನೋಡಿದ್ರೇನು ಆ ವಾವ್ ಕಂಡ್ರು ಅಂತ ಅಂದರೆ ಅವ್ರಿಗೆ ಆರೋಗ್ಯನೇ ತಪ್ಪುತ್ತಂತೆ. ಯಾಕೆ ಅಂತ ಅಂದರೆ ನೋಡಿ, ಆ ಮೂಗುತ್ತ ಆಗಿರ್ಬೋದು ಅಥವಾ ಹಾವು ಸೇರ್ಕೊಂಡು ಅಲ್ಲಿ ನಾಗರಾವ್ ಇರ್ಬೋದು, ನಾಗರಾವ್ ಅಂತಲ್ಲ ಎಂಥದ್ದೇ ಜೀವಿ ಆಗಿರಲಿ ಅಲ್ಲಿ ವಾಸ ಮಾಡ್ತಾ ಇದೆ ಅಂತ ಅಂದರೆ ಖಂಡಿತ ಅದು ವಂಶನ ಧ್ವಂಸ ಮಾಡಬಾರ್ದು. ಯಾಕೆ ಅಂತಂದರೆ ಅದು ನೋಡಿ ಮನಸ್ಸಲ್ಲಿ ಇಟ್ಕೊಬಿಡ್ತು ಅಂತ ಅಂದರೆ 7 ಜನ್ಮ ತಗೊಂಬಂದ್ರೂ ನಾವು ಅವತಾರ ಮಾಡ್ಕೊಬಂದ್ರೂ ಸಹ ಭಗವಂತ ಬಿಡಲ್ವಂತೆ. ಕಾರಣ ಸರ್ಪದ ದೋಷ ಅಷ್ಟು ವಿಶೇಷವಾಗಿದ್ದು, ವಿಶೇಷ ಅಂದರೆ ಶಾಪಕ್ಕೆ ವಿಶೇಷ. ಅದಕ್ಕೋಸ್ಕರನೇ ಹೇಳೋದು, ಯಾರು ಹಾವುಗಳನ್ನ ಸಾಯಿಸಬಾರ್ದು. ಆಗ ಸಾಯಿಸಿದರೆ ಸತ್ಯ ಅಂತ ಅಂದರೆ ಖಂಡಿತ ಆವಿನ ಥರನೇ ಕಷ್ಟಪಟ್ಟು ಪ್ರಾಣ ಬಿಡ್ತಾರೆ. ನೋಡಿ, ನಿಜ ಹೇಳ್ತೀನಿ, ಇವತ್ತು ಒಂದು ಮಂಕಿ ಆಗಲಿ, ಮಂಕಿ ಅನ್ನೋಂಥದ್ದೇನು ಮಂಗಣ್ಣ, ಆ ಮಂಗಣ್ಣ ಅನ್ನೋದು ಕಪಿವರ, ಅದು ಕೋತಿ. ಅದೇ ರೀತಿ ನಾಯಿ ಆಗಿರಲಿ ಭೈರವ, ಅದು ಸಹ ಕಾಮಧೇನು ಆಗಿರಲಿ ಹಸು. ಅದೇ ರೀತಿ ಇವಾಗ ಹೋಗ್ತಾ ಇರೋ ಜಾಗದಲ್ಲಿ ಏನು ಸಿಕ್ಕಿದ್ರೂ ಸರಿ ಆ ಸ್ಪೀಡಾಗಿ ಹೋಗೋದ್ರಿಂದ ಗಾಡಿಗಳಲ್ಲಿ ಯಾಕೆ ಬೇಕೋ ಆಗ ಜನನ್ನೇ ನಸುಗ್ಬಿಟ್ಟು ಹೊರಟೋಗ್ತಾರೆ ಯಾಮಾರಿದ್ರೆ. ಅಷ್ಟು ಸ್ಪೀಡಲ್ಲಿದ್ದಾರೆ. ಕಾರಣ ಏನು ಅಂತಂದರೆ ಆ ಸ್ಪೀಡೇ ಅವ್ರ ಲೈಫಿಗೆ ಆಪತ್ತಾಗುತ್ತೆ. ಖಂಡಿತ ಹೇಳ್ತೀನಿ, ಹೋಗೋಂಥವ್ರಾಗಲಿ ಯಾವ ಪ್ರಾಣನೂ ತೆಗೆಯೋದಕ್ಕೆ ನೀವು ಸ್ಪೀಡಾಗಿ ಹೋಗಿ ಪ್ರಾಣಕ್ಕೆ ಅಪಾಯ ಆಗುತ್ತೆ. ಖಂಡಿತವಾಗ್ಲೂ ಆ ರೀತಿ ಮಾಡಬೇಡಿ. ಅದೇ ರೀತಿ ನೋಡಿ, ಇನ್ನೊಂದು ವಿಷಯ ಏನು ಅಂತಂದರೆ, ಆ ಹಾವಿನ ಹುತ್ತ ಎಲ್ಲನೂ ಫುಲ್ಲಾಗಿ ಎಲ್ಲ ಧ್ವಂಸ ಮಾಡಿಬಿಟ್ಟಿದ್ದಾರೆ. ಅದರಲ್ಲಿ ಒಂದೇ ಒಂದು ಕಡಿತ ಅದೇ ಜಾಗದಲ್ಲಿ ಇವತ್ತು ಕಡಿದಿದ್ದಾರೆ, ಭೂಮಿಯೆಲ್ಲ ಸಮ ಮಾಡಿದ್ದಾರೆ ಅಂದರೆ ನಾಳೆ ಬೆಳಗ್ಗೆ ಹೋಗಿ ನೋಡುವಾಗ ಕರೆಕ್ಟಾಗಿ ಅಲ್ಲಿ ಹುತ್ತ ಅಲ್ಲಿ ಮತ್ತೆ ಒಂದು ಅಡಿಗೆ ಕರೆಕ್ಟಾಗಿ ಬಂದು ನಿಲ್ತಾ ಇತ್ತಂತೆ. ನೋಡಿ, ಅದಕ್ಕೆ ಹೇಳೋದು, ಆ ಭಗವಂತನ ಸ್ಥಾನ ಯಾರೂ ಅದು ಅಳಿಸೋಕ್ಕೆ ಸಾಧ್ಯ ಇಲ್ಲ. ಅದು ಭಗವಂತನಿಂದ ಮಾತ್ರನೇ ಕೊಡೋಕ್ಕೂ ಸರಿ, ಎತ್ತಕ್ಕೂ ಸರಿ, ಅವ್ರಿಗೆ ಮಾತನೇ ಹರಗತ್ತೆ. ಹಾಗಾಗಿ ಯಾರೇ ಆಗಿರಲಿ, ಹಾವು ಅಂತ ಬಂತು ಅಂದರೆ ಖಂಡಿತ ನನಗೆ ಅವಾಗವಾಗಲೇ ಹಾವು ಕನಸಲ್ಲಿ ಬರುತ್ತೆ, ಅಥವಾ ನಾನು ಕಣ್ಣಿಂದನೇ ನೋಡ್ತಾ ಇದ್ದೀನಿ, ನಿಜವಾಗ್ಲೂ ಸಹ ನೋಡ್ತಾ ಇದ್ದೀನಿ, ನಾನು ತುಂಬಾ ಹಾವುಗಳು ನೋಡ್ತೀನಿ. ಈ ಥರ ಇರೋ ಅಂಥವ್ರು ಯಾವಾಗ ನೋಡಿದ್ರೂ ಬ್ಯಾಡ್ ಕನಸು, ಕೆಟ್ಟ ಕನಸನ್ನು ನೋಡೋ ಅಂಥವ್ರು ಖಂಡಿತವಾಗ್ಲೂ ಸುಬ್ರಹ್ಮಣ್ಯನಿಗೆ ಹೋಗಿ 3 ದಿನ ಬಿಡದೀರ ಮುರುಗನ ದೇವಸ್ಥಾನ ಅಂತಾರೆ. ಮುರುಘಾ ಅಂತಲೂ ಕರೀತಾರೆ, ಸುಬ್ರಹ್ಮಣ್ಯ ಅಂತಲೂ ಕರೀತಾರೆ. ಎಲ್ಲ ದೇವಸ್ಥಾನದಲ್ಲೂ ಖಂಡಿತ ಎಡಗಡೆ ಪಕ್ಕಕ್ಕೂ ಬಲಗಡೆ ಪಕ್ಕಕ್ಕೂ ಗಣೇಶನು ಮುರುಘನ ಇಟ್ಟಿರ್ತಾರೆ, ಸುಬ್ರಹ್ಮಣ್ಯನ. ಅಲ್ಲೋಗಿ ಅಭಿಷೇಕ ಮಾಡಿಸಿ 3 ದಿವಸ ಅಭಿಷೇಕ ಮಾಡಿಸಿದ್ರ ಅಂದರೆ ಆ ಥರ ಕನಸು ಬರಲ್ಲ. ಈ ಥರ ಯಾರಾದರೂ ಅವುಗಳನ್ನ ಕೊಂದಿದ್ದಾರೆ ಅಂದರೆ ಖಂಡಿತವಾಗ್ಲೂ ಹೇಳ್ತೀನಿ, ಪೂಜೆ ಮಾಡಿ ಸ್ವಲ್ಪ ಶಾಂತ ಕಾರ್ಯ ಮಾಡಿಸ್ಕೋಬೋದು. ಆದರೆ ಆ ಶಾಪ ಪೂರ್ತಿನೂ ಹೋಗಲ್ಲ. ಯಾಕೆ ಅಂತಂದರೆ ಪೂರ್ತಿನೂ ಸವಿಯಲ್ಲ ಖಂಡಿತವಾಗ್ಲೂ. ಯಾಕೆ ಅಂತಂದರೆ ಅದು ಮನಸ್ಸಲ್ಲಿ ಶಾಪ ಇಟ್ಕೊಂಡೇ ಇರುತ್ತಂತೆ. ಅದು ಯಾಗೆಲ್ಲ ಬಳತಾ ಇತ್ತೋ ಅದೇ ರೀತಿ ನಾವು ಬಳಲಿಕ್ಕೆ ಅದನ್ನು ಬಿಡುತ್ತಂತೆ. ಅದಕ್ಕೆ ಹೇಳೋದು, ಸುಬ್ರಹ್ಮಣ್ಯ ಸರ್ಪರೂಪ, ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿ ಆದಷ್ಟು ಎಷ್ಟು ಆಗುತ್ತೋ ಅಷ್ಟಕ್ಕೆ ಮಟ್ಟಕ್ಕೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ, ಇಲ್ಲ ಅಂತಂದರೆ ಘಾಟಿ ಸುಬ್ರಹ್ಮಣ್ಯದಲ್ಲಿ ಹೋಗಿ, ಖಂಡಿತ ಇಲ್ಲ ರಾಹುಕೇತು ದೇವಸ್ಥಾನ ಇರೋಂಥ ಜಾಗದಲ್ಲೂ ಸಹ ಪೂಜೆ ಕೊಟ್ಬಿಟ್ಟು ಬನ್ನಿ. ಯಾಕೆ ರಾಹುಕೇತು ದೇವಸ್ಥಾನಕ್ಕೂ ಸುಬ್ರಹ್ಮಣ್ಯನಿಗೂ ಏನು ಸಂಬಂಧ ಅಂತ ಬರ್ಬೋದು. ಸುಬ್ರಹ್ಮಣ್ಯನಲ್ಲಿ ಇರೋಂಥ ಸರ್ಪವೇ ನೋಡಿ, ಸರ್ಪ ರೂಪದಲ್ಲಿ ಇರೋಂಥದ್ದು ರಾಹುಕೇತುಗೂ ಸಹ ಒಂದು ಸಮಾಧಾನ ಸಿಗುತ್ತಂತೆ. ಯಾಕೆಂದರೆ ಸುಬ್ರಹ್ಮಣ್ಯನೇ ಹೇಳ್ತಾರಂತೆ, ಎಷ್ಟೇ ಆಗಿರಲಿ ಅವ್ರ ಕಷ್ಟ, ಸ್ವಲ್ಪ ಶಾಂತಿ ಕಾರ್ಯದಿಂದ ಅವನ ಶಾಂತತೆ ಮಾಡು ಅಂತ ಹೇಳ್ತಾರಂತೆ. ಹಾಗಾಗಿ ರಾಹುಕೇತುನೂ ಸಹ ಪ್ರಾರ್ಥನೆ ಮಾಡಬೇಕು. ಯಾಕೆ ಅಂತಂದರೆ ರಾಹುಕೇತು ಹುಚ್ಚದಲ್ಲಿ ಇತ್ತು ಅಂತಂದರೆ ಖಂಡಿತ ಮರಣ. ಅದಕ್ಕೆ ಹೇಳೋದು, ಎಂಥವ್ರಿಗೂ ಅದನ್ನು ಫಸ್ಟು ಜಾತಕದಲ್ಲಿ ಗಣಿಸ್ಬೇಕು. ಸಪೋಸ್ ಜಾತಕ ನೋಡ್ದಿರ ಇರೋಂಥವ್ರು ದೇವಸ್ಥಾನಗಳಿಗೆ, ಈಗ ಲಕ್ಷ್ಮೀನರಸಿಂಹ ಸ್ವಾಮಿ ಇದ್ದಾರೆ, ಅಥವಾ ಆಂಜನೇಯ ಇದ್ದಾರೆ, ಕೃಷ್ಣ ಪರಮಾತ್ಮ ಇದ್ದಾರೆ, ಶಿವ ಪರಮಾತ್ಮನಿಗೆ ಹೋಗಿ ಹರಹರ ಮಹಾದೇವ ಅಂತ ಹೇಳಿ ಅವ್ರಿಗೂ ಸಹ ಒಂದು ಅಭಿಷೇಕ, ರುದ್ರಾಭಿಷೇಕ ಮಾಡೋ ಅಂಥದ್ದು. ನೋಡಿ, ಇವತ್ತು ಭಾನುವಾರ ಆದಿತ್ಯನ ಪ್ರಾರ್ಥನೆ ಮಾಡಬೇಕು. ಯಾಕೆ ಆದಿತ್ಯ ನಾರಾಯಣನ ಪ್ರಾರ್ಥನೆ ಮಾಡಬೇಕು? ಖಂಡಿತವಾಗ್ಲೂ ಹೇಳ್ತೀನಿ, ಬೆಳಗಿನ ಜಾವದಲ್ಲಿ 4:15, ಅದು ಭಾನುವಾರ ದಿವಸ 4:15ರಿಂದ 5:15 ಒಳಗಡೆ ಯಾರು ಪ್ರಾರ್ಥನೆ ಮಾಡ್ತಾರೋ, ಪೂಜೆ ಮಾಡ್ತಾರೋ, ಖಂಡಿತ ಎಲ್ಲನೂ ಲಭ್ಯ ಆಗುತ್ತೆ, ಎಲ್ಲನೂ ಸಕ್ಸಸ್ ಆಗುತ್ತೆ. ಕಾರಣ ಆ ಸುಬ್ರಹ್ಮಣ್ಯನಿಂದ ಬೆಳಗಿನ ಜಾವದಲ್ಲಿ ಮಾಡೋ ಅಂಥ ಪೂಜೆ ಆಗಲಿ, ಸೂರ್ಯ ನಮಸ್ಕಾರ ಆಗಲಿ, ಯೋಗ ಆಗಲಿ, ಧ್ಯಾನ ಆಗಲಿ, ಹೋಮ ಆಗಲಿ ಬೇಗ ಸಕ್ಸಸ್ ಆಗುತ್ತೆ. ಎಷ್ಟೋ ಜನ ಭಾನುವಾರ ಮಾತ್ರ ಹೋಮ ಇಟ್ಕೊತಾರೆ. ಕಾರಣ ಏನು ಅಂತಂದರೆ ಎಲ್ಲನೂ ಭಸ್ಮ ಆಗಬೇಕು ಅಂತ. ನೋಡಿ, ಒಂದೊಂದು ಹೇಳ್ತಾ ಹೋಗ್ತೀನಿ. ಖಂಡಿತ ಅದರಲ್ಲಿ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ತಗೊಳ್ಳಿ, ಇಷ್ಟ ಇಲ್ದಿದ್ದು ಬಿಟ್ಬಿಡಿ. ಅದೇ ರೀತಿ ಎಷ್ಟು ಜನಕ್ಕೆ ಎಷ್ಟು ವಿಷಯ ಗೊತ್ತಿದೆ, ಖಂಡಿತ ಬೇಕಾದಷ್ಟು ಆಧ್ಯಾತ್ಮಿಕ ರೀತಿಯಲ್ಲಿ ತಿಳ್ಕೊಂಡಿದ್ದೀರಾ, ನನಗೂ ಸಹ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ.
ಖಂಡಿತ ಭಗವಂತನ ಆಶೀರ್ವಾದ ಸದಾ ಕಾಲ ಎಲ್ಲ ಜೀವರಾಶಿಲೂ ಇರಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಗುರುವೇ ಶರಣು. ಗುರುಮಾತ ಒಂದು ಕರೆ ಇದೆ, ಅದನ್ನು ತಗೊಳ್ಳೋಣ. ಓಕೆ. ಹಲೋ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಮೇಡಮ್ ಹಾವೇರಿಯಿಂದ ಮೇಡಮ್ ಸುಜಾತ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಓಕೆ, ಗುರುಮಾತ ಇದ್ದಾರೆ, ಮಾತಾಡಿ. ಅಮ್ಮ ನಮಸ್ಕಾರಮ್ಮ. ನಮಸ್ತೆ ಮೇಡಮ್. ಹೇಳಿಮ್ಮ. ಮೇಡಮ್ ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಹೇಳಿಮ್ಮ ಹೇಳಿ. ಮೇಡಮ್ ಅಂದರೆ ಮದುವೆ 6 ವರ್ಷ ಆಯ್ತು ಮೇಡಮ್. ಹ್ಞೂ. ಇನ್ನೂ ಸಂತಾನ ಬಗ್ಗೆ ಆಗ್ತಾ ಇಲ್ಲ. ಹಾಂ ಓಕೆ. ನೀವೆಲ್ಲ ಜ್ಯೋತಿಷ್ಯದೆಲ್ಲ ನೋಡಿದ್ದೀರಮ್ಮ? ಮನೆ ದೇವ್ರಿಗೆಲ್ಲ ಪೂಜೆ ಕೊಟ್ಟಿದ್ದೀರಾ? ಹಾಂ ಮೇಡಮ್, ಕೊಟ್ಟಿದ್ದೀವಿ. ಏನು ಹೇಳಿದಾರಮ್ಮ ನಿಮಗೆ ಜ್ಯೋತಿಷ್ಯದಲ್ಲಿ? ಅಂದರೆ ನಾನು ಯಾರ ಹತ್ರನೂ ಕೇಳಿಲ್ಲ ಮೇಡಮ್. ಹಾಗೆ ಮನೆ ದೇವ್ರಿಗೆ ಹೋಗಿ ಉಡಿ ತುಂಬಿಸಿ ಕಾಯಿ ಹೊಡ್ಸ್ಕೊಂಡು ಬಂದಿದ್ದೆ. ಓಕೆ. ನಿಮಗೆ ಅಬಾರ್ಷನ್ ಈ ಥರ ಏನಾದರೂ ಆಗಿದೆಯಮ್ಮ ತಾನಾಗೆ? ಇಲ್ಲ ಮೇಡಮ್, ಏನಾಗಿಲ್ಲ. ಪಿಚಿ ಉಡಿ ಇದೆ ಮೇಡಮ್, ಥೈರಾಯ್ಡ್ ಇದೆ. ಹಾಂ. ಒನ್ ಟೈಮು ನಿಂತಿಲ್ಲ ಮೇಡಮ್. ಓಕೆ. ಮೆನ್ಸಸ್ ಕರೆಕ್ಟಾಗಿ ಆಗುತ್ತಮ್ಮ? ಇಲ್ಲ ಮೇಡಮ್, ಆಗೋದಿಲ್ಲ. ಆಗ್ತಾ ಇಲ್ಲ. ಫಸ್ಟು ನೀವು ಮೆನ್ಸಸ್ ಕರೆಕ್ಟಾಗಿ ಆಗಬೇಕು ಅಂದರೆ ಬರಲೇಬೇಕು ನನ್ನ ಹತ್ರ ಬಂದ್ರೆ ಅಂದರೆ ನಿಮ್ಮ ಮುಖರಾಶಿ ಡೈರೆಕ್ಟಾಗಿ ನೋಡಬೇಕಮ್ಮ. ಮುಖರಾಶಿ ಎಲ್ಲಿರೋದಮ್ಮ ನೀವು? ಮೇಡಮ್ ನಾವು ಹಾವೇರಿಯಲ್ಲಿರೋದು. ಹಾವೇರಿಲಿರೋದು. ವಿಡಿಯೋ ಕಾಲಿಗೆ ಬನ್ನಿ, ನನಗೆ ಒಂದು 11:30ಗೆ ವಿಡಿಯೋ ಕಾಲಿಗೆ ಬನ್ನಿ. ನಿಮ್ಮ ಮುಖ ನೋಡ್ತೀನಮ್ಮ. ಮುಖ ನೋಡಿಬಿಟ್ಟು ನಿಮ್ಗೇನಾಗಿದೆ ಅಂತ ಅನ್ನೋದು ನಾನು ಹೇಳ್ತೀನಿ. ನಿಮಗೆ ಸಂತಾನ ಭಾಗ್ಯಕ್ಕೆ ನಾನು ಪೂಜೆ ಮಾಡಿಕೊಡ್ತೀನಿ. ಅದೇ ರೀತಿ ಮದುವೆಗೆ ಮುಂಚೆನೇ ನಿಮಗೆ ದೋಷ ಇತ್ತಮ್ಮ, ದೋಷ ಪರಿಹಾರ ಮಾಡಬೇಕಾಗಿತ್ತು. ಮಂಗಳ ದೋಷ ಅಂತೀವಲ್ಲ, ಮಂಗಳ ದೋಷ ಇತ್ತು ಅಂದರೆ ಸಂತಾನ ಭಾಗ್ಯಕ್ಕೆ ಪ್ರಾಬ್ಲಮ್ ಆದೇ ಆಗುತ್ತೆ. ಅದನ್ನು ಸರಿಪಡಿಸ್ಬೇಕಾಗುತ್ತೆ ಅಮ್ಮ. ಹಾಸ್ಪಿಟ್ಲಲ್ಲಿ IVFಗೆ ಹೋಗ್ರಿ ಅಂತ ಹೇಳ್ತಿದ್ದಾರೆ ಮೇಡಮ್. ಇಲ್ಲ, ಆಸ್ಪತ್ರೆಗೆ ನೀವು ಹೋದ್ರೂ ಸರಿ, ಹೋಗಲಿಲ್ಲ ಅಂದ್ರೂ ಸಂತಾನ ಸಿಗುತ್ತೆ ನಿಮಗೆ ಖಂಡಿತವಾಗ್ಲೂ. ಆ ಥೈರಾಯ್ಡ್ ಏನು ನಿಮಗೆ ಪ್ರಾಬ್ಲಮ್ ಮಾಡ್ತಾ ಇಲ್ಲ ಅಷ್ಟೊಂದೇನು. ನಿಮಗೆ ಥೈರಾಯ್ಡ್ ಇದ್ರೇನು ನಿಮ್ಗೆ ಎಷ್ಟು ಒಂದು ಸ್ವಲ್ಪ ಇರ್ಬೋದು ಅನಿಸುತ್ತೆ. ಅವ್ರಿಗೆ ಹಾಸ್ಪಿಟಲಲ್ಲಿ IVF ಹೋಗಕ್ಕೆ ಹೇಳ್ತಾ ಇದ್ದಾರೆ. ಬೇಡ, ನೀವು IVF ಬೇಕಾಗಿಲ್ಲಮ್ಮ. ಹೋಗಬೇಡಿ ಖಂಡಿತವಾಗ್ಲೂ. ನಿಮಗೆ 1 ವರ್ಷದಲ್ಲಿ ನಿಮ್ಮ ಮನೇಲಿ ಮಗು ಇರುತ್ತೆ. 1 ವರ್ಷ ಬಿಟ್ಕೊಂಡು ಬೇಕಾದರೆ ನೀವು ಹೋಗಿ. ಖಂಡಿತ ನಾನು ಪೂಜೆ ಮಾಡಿಕೊಡ್ತೀನಿ. ನೀವು ಇಲ್ಲಿ ಬರಲೇಬೇಡಿ, ಪೂಜೆ ಮಾಡಿಕೊಡ್ತೀನಿ. ಯಂತ್ರ ಕಳಿಸ್ತೀನಿ, ನಿಮ್ಮಿಬ್ಬರಿಗೂ ಗಂಡ ಹೆಂಡ್ತಿಗೆ ಯಂತ್ರ ಕಳಿಸ್ಕೊಡ್ತೀನಿ. ನಿಮಗೆ ಸಂತಾನ ಭಾಗ್ಯ ಯಂತ್ರ ಕೊಡ್ತೀನಿ. ನಿಮ್ಮ ಯಜಮಾನರಿಗೆ ಸರ್ವಸಿದ್ಧಿ ಯಂತ್ರ ಕೊಡ್ತೀನಿ. ನೀವಿಬ್ಬರೂ ನನಗೆ ವಿಡಿಯೋ ಕಾಲಲ್ಲಿ 11:30ಗೆ ನನ್ನ ನಂಬರ್ ತೊಗೊಳ್ಳಿ. ವಿಡಿಯೋ ಕಾಲಿಗೆ ಬರಬೇಕಮ್ಮ ನೀವು ವಾಟ್ಸಪ್ಪಲ್ಲಿ. ನಿಮ್ಮ ಮುಖರಾಶಿ, ಇಬ್ಬರು ಮುಖರಾಶಿನೂ ನಾನು ನೋಡ್ತೀನಿ. ನಿಮಗೆ ಬೇಕಾಗಿಲ್ಲ IF ಬೇಕಾಗಿಲ್ಲ ನಿಮಗೆ. ಖಂಡಿತ ನೀವು ಬನ್ನಿ, ನಾನು ಮಾಡಿಕೊಡ್ತೀನಿ. ದೂರದಲ್ಲಿದ್ದೀರಾ, ಬರಬೇಕು ಇದಿಲ್ಲ. ಪೂಜೆ ಮಾತ್ರ ನೀವು ಇಡಬೇಕಾಗುತ್ತೆ. ಗರ್ಭ ರಕ್ಷಾಂಬಿಕೆ ಪೂಜೆಗೆ ಏನು ಥಿಂಗ್ಸ್ ಬೇಕೋ ಅದನ್ನು ನಾನು ಲಿಸ್ಟ್ ಕಳಿಸ್ತೀನಿ. ನೀವು ಅಲ್ಲಿಂದಾನೇ ನನಗೆ ಪೋಸ್ಟ್ ಮಾಡಿಮ್ಮ, ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡಿ. ಖಂಡಿತವಾಗ್ಲೂ ಮಾಡಿಕೊಡ್ತೀನಿ. ನಿಮ್ಗೆ ಅನುಕೂಲ ಆಗುತ್ತೆ. 1 ವರ್ಷದಲ್ಲಿ ಒಳಗಡೆ ನಿಮ್ಮ ಮನೇಲಿ ಸಂತಾನ ಭಾಗ್ಯ ಇರುತ್ತೆ. ಅದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಖಂಡಿತ ಮಗು ನಿಮ್ಮ ಮನೇಲಿರುತ್ತೆ. ಕಷ್ಟಪಡಬೇಡಿ, ಫೀಲ್ ಮಾಡಬೇಡಿ. ಅದೇ ರೀತಿ ಥೈರಾಯ್ಡ್ ಟ್ಯಾಬ್ಲೆಟ್ ಮಾತ್ರ ನಿಲ್ಲಿಸಬಾರ್ದಮ್ಮ. ನೀವು ನಿಲ್ಲಿಸಿ ತಿಂತಾ ಇದ್ದೀರಾ, ಅದಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ. ಅದನ್ನು ಲೇಟಾಗೂ ತಿನ್ನಬಾರ್ದು. ಬೆಳಗ್ಗೆ ಎದ್ದ ತಕ್ಷಣ ನೀವು ಬಾಯಲ್ಲಿ ನೀರು ಹಾಕ್ತಿರೋ ಇಲ್ವೋ ಖಂಡಿತವಾಗ್ಲೂ ಟ್ಯಾಬ್ಲೆಟ್ ತಿನ್ಬಿಡ್ಬೇಕು. 7:30 8 ಗಂಟೆ ಒಳಗಡೆ ಶಾರ್ಪಾಗಿ ತಿನ್ಕೋಬೇಕಮ್ಮ. ಅದನ್ನು ನೀವು ಟ್ಯಾಬ್ಲೆಟ್ ಹಾಕ್ಕೊಂಡ್ಮೇಲೆ ನೀವೇನು ಬೇಕಾದರೂ ಮಾಡಬೇಕು. ಕಾಫಿ ಆಗಲಿ ಅಥವಾ ಊಟ ಆಗಲಿ ಏನಾದರೂ ತೊಗೋಬೇಕು ಅಂದರೆ ಬಿಫೋರ್ ಆಗಿ ತೊಗೊಂಬಿಡ್ಬೇಕು ಅದನ್ನು. ಸರಿನಾ? ಖಂಡಿತ ಮಿಸ್ ಮಾಡಬೇಡಿ. ಓಕೆ, ಒಳ್ಳೇದಾಗುತ್ತಮ್ಮ, ಚಿಂತೆ ಮಾಡಬೇಡಿ. ಓಕೆ, ಮಾಡಿ 11:30ಗೆ ಖಂಡಿತ ನನಗೆ ನೀವು ವಿಡಿಯೋ ಕಾಲಲ್ಲಿ ಬನ್ನಿ. ನಂಬರ್ ತಗೊಳ್ಳಿ. ನನ್ನ ನಂಬರ್ ಗೊತ್ತಲ್ಲ? ಇಲ್ಲ ಮೇಡಮ್. ನೋಡಿ ಅಮ್ಮ, ನೇರ ಭೇಟಿಗಾಗಿ ಸಂಪರ್ಕಿಸಿ ಎನ್ನುವಂತಹ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಕಾಣಿಸ್ತಾ ಇದೆಯಾ? ಸರಿ ಮೇಡಮ್, ಕಾಣ್ತಾ ಇದೆ. ಆ ನಂಬರ್ ಕಾಲ್ ಮಾಡಿ, ಗುರುಮಾತ ನಿಮ್ಗೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ, ಅವಾಗ ನೀವು ಅವ್ರ ಹತ್ರ ಮಾತಾಡ್ಬೋದು. ನಿಮ್ಮ ಹೆಸರೇನಮ್ಮ? ಓಕೆ ಮೇಡಮ್. ನಿಮ್ಮ ಹೆಸರೇನಮ್ಮ? ಸುಜಾತ. ಹಾಗೇ ಲೈನಲ್ಲಿರಿ. ರಾಘವೇಂದ್ರ ಸ್ವಾಮಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸುಜಾತ ಜನ್ಮರಾಶಿ ಜನ್ಮನಕ್ಷತ್ರ ಆರೋಗ್ಯ ಭಾಗ್ಯ ಪ್ರಾಪ್ತಿರಸ್ತು. ಸಂತಾನ ಸೌಭಾಗ್ಯ ಪ್ರಾಪ್ತ್ಯರ್ಥಂ, ಇಷ್ಟಾರ್ಥಕಾರಿ ಸಿದ್ಧಾರ್ಥಂ, ಸರ್ವಾರ್ಥ ಕಾರ್ಯ ಪ್ರಾಪ್ತ್ಯರ್ಥಂ ರಾಘವೇಂದ್ರ ಸ್ವಾಮಿ ಸಂಪೂರ್ಣ ಸಂಕಲ್ಪ ಪ್ರಾಪ್ತಿರಸ್ತು. ನಿಮ್ಗಿದ್ದೇ ಇರುತ್ತಮ್ಮ, ಫೀಲ್ ಮಾಡಬೇಡಿ ಖಂಡಿತ. ಆಯ್ತಮ್ಮ. ನಮಸ್ತೆ ಅಮ್ಮ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ ಅಮ್ಮ.